ಕೆಎಸ್ಆರ್ಟಿಸಿಗೆ ತಲೆನೋವಾಗಿದೆ ಪೀಣ್ಯ ಬಸ್ ನಿಲ್ದಾಣದಿಂದಾಗಿ ಆದಾಯ ಬರುವ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಹೊಸ ಪ್ಲಾನನ್ನು ರೂಪಿಸ್ತಾ ಇದೆ. ಹೊಸ ಪ್ಲಾನ್ ಏನು ಅಂತ ಹೇಳಿದ್ರೆ ಅದು ಖಾಸಗಿ ಪಾಲಾಗುತ್ತಾ ಎನ್ನುವ ಅನುಮಾನ ಹೊಸ ಪ್ಲಾನ್ ಸೃಷ್ಟಿ ಮಾಡ್ತಾ ಇದೆ. 50 ಕೋಟಿ ಬೆಲೆ ಬಾಳುವಂಥ ಆ ಬಸ್ ನಿಲ್ದಾಣ ಖಾಸಗಿಯವರ ಪಾಲಾಗುತ್ತಾ? ಸಂಪೂರ್ಣ 4 ಅಂತಸ್ತಿನ ಕಟ್ಟಡ ಬಾಡಿಗೆಗಿಟ್ಟಿದೆ ಕೆಎಸ್ಆರ್ಟಿಸಿ. ಪೀಣ್ಯ ಬಳಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿತ್ತು. 2014ರಲ್ಲಿ ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ. 1 ದಶಕದಿಂದ ಖಾಲಿ ಬಿದ್ದಿದೆ ಹೈಟೆಕ್ ಬಸ್ ನಿಲ್ದಾಣ. ಇದೀಗ ಆದಾಯಕ್ಕೆ ಖಾಸಗಿಯವರ ಮೊರೆ ಹೋಗ್ತಾ ಇದೆ. ಕೆಎಸ್ಆರ್ಟಿಸಿ ನೆಲಮಹಡಿ ಸೇರಿ 4 ಮಹಡಿ ಇರುವಂಥ ಕಟ್ಟಡ ಅದು ನೋಡ್ತಾ ಇದ್ದೀರಿ. ಬಸ್ ಟರ್ಮಿನಲ್ನಿಂದ ಈಗ ಬಿಸ್ನೆಸ್ ಹಬ್ ಕಡೆ ಹೋಗ್ತಾ ಇದೆ. ಹಾಗಾದರೆ ಇದು ಸಕ್ಸಸ್ ಆಗುತ್ತಾ ಗೊತ್ತಿಲ್ಲ. ಮೊದಲು ಯಾವುದೇ ಬಸ್ಗಳು ಬೆಂಗಳೂರಿನಿಂದ ಇತರೆ ಜಿಲ್ಲೆಗಳಿಗೆ ಹೋಗಬೇಕಾದ್ರೆ ತುಮಕೂರು ಮಾರ್ಗವಾಗಿ ಅಥವಾ ನೆಲಮಂಗಲ ಮಾರ್ಗವಾಗಿ ಹೋಗಬೇಕಾದ ಬಸ್ ನಿಲ್ದಾಣ ಅಥವಾ ಬಸ್ಗಳು ಈ ಬಸವೇಶ್ವರ ಬಸ್ ನಿಲ್ದಾಣಕ್ಕೆ ಹೋಗಿ ಅಲ್ಲಿಯೂ ಕೂಡ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಪ್ರಯಾಣವನ್ನು ಮುಂದುವರಿಸಬೇಕಾಗಿತ್ತು. ಇದನ್ನು ಒಂದು ರೀತಿ ಹೇಗೆ ಮೈಸೂರಿನ ಕಡೆ ಸ್ಯಾಟಲೈಟ್ ಬಸ್ ನಿಲ್ದಾಣವನ್ನಾಗಿ ಮಾಡಿದ್ದಾರೋ ಮೈಸೂರಿಗೆ ಹೋಗುವಂಥ ಕಡೆ, ಅದೇ ರೀತಿ ಈ ಬಸವೇಶ್ವರ ಬಸ್ ನಿಲ್ದಾಣವನ್ನು ಕೂಡ ಅದೇ ಮಾದರಿಯಲ್ಲಿಯೇ ನಿರ್ಮಾಣವನ್ನು ಮಾಡಲಾಗಿತ್ತು. ಮೆಜೆಸ್ಟಿಕ್ನಲ್ಲಿರುವಂಥ ಕೇಂದ್ರ ಬಸ್ ನಿಲ್ದಾಣದ ಮೇಲಿನ ಹೊರೆಯನ್ನು ತಗ್ಗಿಸುವ ದೃಷ್ಟಿಯನ್ನು ಹೊಂದಲಾಗಿತ್ತು. ಸ್ಯಾಟಲೈಟ್ ಬಸ್ ನಿಲ್ದಾಣ ಯಶಸ್ವಿಯಾಯಿತು. ಈಗಲೂ ಕೂಡ ಮೈಸೂರಿಗೆ ಹೋಗುವಂಥವರು, ಆ ಭಾಗಕ್ಕೆ ಪ್ರಯಾಣ ಮಾಡುವಂಥವರು ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಹೋಗಿಯೇ ಬಸ್ ಹತ್ತಬೇಕು. ಇದು ಕೂಡ ಹಾಗೇ ಇತ್ತು, ಬಟ್ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಹೀಗಾಗಿ ಖಾಲಿ ಬಿದ್ದಿದೆ. ಇದನ್ನು ಬಿಸಿನೆಸ್ ಏನಾದರೂ ವ್ಯಾಪಾರ ವಹಿವಾಟಿಗೆ ಟರ್ನ್ ಮಾಡಿ ಅಥವಾ ಕನ್ವರ್ಟ್ ಮಾಡಿ ಅದರ ಮೂಲಕ ಆದಾಯವನ್ನು ಪಡಿಬೇಕು ಅಂತ ಹೇಳಿ ಕೆಎಸ್ಆರ್ಟಿಸಿ ಹೊರಟಿದೆ. ಹಾಗಾದರೆ ಯಾವ ರೀತಿ ಯೋಜನೆಯನ್ನು ರೂಪಿಸಿದೆ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ.